ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಅನ್ನದಾತರ ರಣಕಹಳೆ. ದೆಹಲಿ ಚಲೋಗಾಗಿ ರಾಜಧಾನಿಯತ್ತ ರೈತರು ದಾಂಗುಡಿ ಇಡ್ತಾ ಇದ್ದಾರೆ. ತಂತಿ ಬೇಲಿ ಬ್ಯಾರಿಕೇಡ್ಗಳನ್ನ ಕೆಡವಿ ಬರ್ತಾ ಇದ್ದಾರೆ ರೈತರು. ನಿನ್ನೆ ರಾತ್ರಿ ಕದನ ವಿರಾಮ ಘೋಷಿಸಿದ್ರು ಮಣ್ಣಿನ ಮಕ್ಕಳು. ಇವತ್ತು ಮತ್ತೆ ಪ್ರತಿಭಟನೆ ತೀವ್ರಗೊಂಡಿದೆ. ಹರಿಯಾಣದ ಶಂಭು ಗಡಿಯಲ್ಲಿ 10,000 ರೈತರು ಠಿಕಾಣಿ ಹೂಡಿದ್ದಾರೆ. 2,000 ಟ್ರಾಕ್ಟರ್ಗಳ ಸಮೇತ ರೈತರು ಹೊರಡ್ತಾ ಇದ್ದು ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಎಂಥದ್ದೇ ಬ್ಯಾರಿಕೇಡ್ ಇದ್ರೂ ಕೂಡ 30 ನಿಮಿಷಗಳಲ್ಲಿ ಧ್ವಂಸ. ಇಂದು ಇಲ್ಲವೇ ನಾಳೆ ದೆಹಲಿ ಗಡಿಯನ್ನು ನಾವು ಪ್ರವೇಶಿಸಿಯೇ ತೀರ್ತೀವಿ ಅಂತ ರೈತರು ಸಡ್ಡು ಹೊಡೆದಿದ್ದಾರೆ. ಪೊಲೀಸರ ಸರ್ಪಗಾವಲಿಗೆ ರೈತ ನಾಯಕರ ಸಡ್ಡು. ಇವತ್ತು ಇಲ್ಲ ನಾಳೆ ದೆಹಲಿ ಗಡಿ ಪ್ರವೇಶಿಸ್ತೀವಿ ಅನ್ನುವಂತಹ ಚಾಲೆಂಜ್ ಹಾಕಿದ್ದಾರೆ. ಭದ್ರತೆಯನ್ನು ಈಗ ದೆಹಲಿ ಪೊಲೀಸರು ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ಕೆಂಪುಕೋಟೆ ಬಂದ್, ದೆಹಲಿ ಗಡಿಗಳಲ್ಲಿ ಉಕ್ಕಿನ ಕೋಟೆ ಈಗ ನಿರ್ಮಾಣವಾಗಿದೆ. ನಾವೀಗ ಗಮನಿಸಬಹುದು, ಸಿಮೆಂಟ್ ವಾಲ್ಗಳನ್ನ ನಿರ್ಮಾಣ ಮಾಡಲಾಗಿರೋದು. ರೈತರ ಪ್ರತಿಭಟನೆ ದೆಹಲಿಗೆ ದಾಂಗುಡಿ ಇಡೋದನ್ನ ತಡೆಯೋದಿಕ್ಕೆ ಅಂತ ರಾಜಧಾನಿಯತ್ತ ಏನೋ ಹೊರಟಿದ್ರು ರೈತರು. ಅವರಿಗೆ ಹರಿಯಾಣದ ಗಡಿಯಲ್ಲೇ ತಡೆ ಒಡ್ಡಲಾಗಿತ್ತು. ರೊಚ್ಚಿಗೆದ್ದ ರೈತರಿಂದ ಪೊಲೀಸರ ಜೊತೆಗೆ ಒಂದಷ್ಟು ಸಂಘರ್ಷ ಕೂಡ ಆಯಿತು. ಕಲ್ಲು ತೂರಾಟ ಆಯಿತು, ದಾಂಧಲೆ ಆಯಿತು, ತಡೆಗೋಡೆಯನ್ನು ಕಿತ್ತೆಸಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭ ಪೊಲೀಸರು ಅಷ್ಟು ವಾಯು ಸಿಡಿಸಿದ್ರು ಕೂಡ ರೈತರು ಜಗ್ಲಿಲ್ಲ. ತಾತ್ಕಾಲಿಕ ವಿರಾಮವನ್ನು ಘೋಷಿಸಿದ್ರು ನಿನ್ನೆ ರಾತ್ರಿ. ಆದರೆ ಇವತ್ತು ಮತ್ತೆ ಎಲ್ಲ ರೀತಿಯ ಸಿದ್ಧತೆಯೊಂದಿಗೆ ರೈತರು ದೆಹಲಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ರೂಪ ನೀಡೋದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆ ಒಂದು ನಿಟ್ಟಿನಲ್ಲಿ ಪಂಜಾಬ್ ಮತ್ತೆ ಹರಿಯಾಣದ ಸಾವಿರಾರು ರೈತರು ಏನು ದೆಹಲಿ ಚಲೋ ಪ್ರತಿಭಟನೆಗೆ ನೀನೇನು ಚಾಲನೆ ಕೊಟ್ಟಿದ್ರು. ಟ್ರ್ಯಾಕ್ಟರ್, ಲಾರಿ ಸೇರಿದಂತೆ ಸಾವಿರಾರು ವಾಹನಗಳಲ್ಲಿ 2 ರಾಜ್ಯಗಳಿಂದಲೂ ಕೂಡ ಪಂಜಾಬ್ ಮತ್ತೆ ಹರಿಯಾಣಗಳಿಂದ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದು. ಈ ಸಂದರ್ಭ ಹರಿಯಾಣ ಪಂಜಾಬ್ ಗಡಿಯಲ್ಲಿ ರೈತರು ಮತ್ತೆ ಪೊಲೀಸರ ನಡುವೆ ಭಾರಿ ಸಂಘರ್ಷ ಕೂಡ ನಡೆಯಿತು. ಇನ್ನು ಈ ಸಂದರ್ಭ ಪೊಲೀಸರು ಮತ್ತೆ ಪ್ರತಿಭಟನಾಕಾರರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ.